ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನ ಬಗ್ಗೆ ಮಾತಾಡೋಣ. ಈ ಸ್ಕೀಮ್ನ ಹೆಸರು NLM ಸ್ಕೀಮ್ ಅಂದರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಈ ಸ್ಕೀಮ್ನ ಕೆಳಗಡೆ ನೀವೇನಾದರೂ ಕುರಿ ಸಾಕಾಣಿಕೆ ಮಾಡಬೇಕಂತ ಇದ್ರೆ ಅಥವಾ ಕೋಳಿ ಸಾಕಾಣಿಕೆ, ಹಾಡು ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮಾಡಬೇಕಂತ ಏನಾದರೂ ಇದ್ದರೆ ಈ ಸ್ಕೀಮ್ ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಅರ್ಧ ವಿಡಿಯೋ ನೋಡೋದ್ರಿಂದ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗುತ್ತೆ. ಸೊ ಏನು ಗೊತ್ತಿಲ್ಲದೆ ಅರ್ಧ ವಿಷಯ ತಿಳ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಇದೇ ರೀತಿಯಾದಂಥ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತೀವಿ, ಆ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೀವು ಕೂಡ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಯೋಜನೆಯಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ ಗೌರ್ಮೆಂಟು ಬಿಸ್ನೆಸ್ಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಸಬ್ಸಿಡಿ ಕೂಡ ಕೊಡುತ್ತೆ. ಇಲ್ಲಿ ಮೊದಲಿಗೆ ನಾವು ಈ NLM ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ NLM ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪ್ರಮುಖ ಸ್ಕೀಮ್ ಆಗಿದ್ದು, ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಪಶುಸಂಗೋಪನೆ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು, ಹಾಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಒಂದು ಮುಖ್ಯ ಗುರಿ. ಏನಪ್ಪಾ ಅಂತಂದರೆ ಈ ಕೆಲವೊಬ್ಬರು ಏನು ಮಾಡ್ತಾರೆ, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಸಿಟಿಯಲ್ಲಿ ಹೋಗಿ ಜಾಬ್ನ ಮಾಡೋಕ್ಕಾಗಲ್ಲ, ಅದೆಷ್ಟು ಜಮೀನು ಇರುತ್ತೆ ಬಿಟ್ಟು ಹೋಗೋಕ್ಕಾಗಲ್ಲ, ಅಂಥವ್ರಿಗೆ ಈ ಸ್ಕೀಮಿಂದ ತುಂಬಾ ಉಪಯೋಗ ಆಗುತ್ತೆ. ಹಳ್ಳಿಲೇ ಇದ್ದರೂ ಏನಾದರೂ ನಾವು ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ಸ್ಕೀಮಿಂದ ತುಂಬಾ ಬೆನಿಫಿಟ್ ಇದೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ನೀವೇನಾದರೂ ಲೈಫ್ ಸ್ಟಾಕ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಗೌರ್ಮೆಂಟು ನಿಮ್ಮ ಜೊತೆ ನಿಂತು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದು ಇದರ ಅರ್ಥ. ಇದು ಯುವಕರಿಗೆ ಹಾಗೆ ರೈತರಿಗೆ ಒಂದು ದೊಡ್ಡ ಅವಕಾಶ ಆಗಿರುತ್ತೆ. ಇನ್ನು ಈ ಯೋಜನೆಯ ಮುಖ್ಯ ಆಕರ್ಷಣೆ ಸಬ್ಸಿಡಿ. ಇದರ ಬಗ್ಗೆ ನಾವು ಮಾತಾಡೋಣ. ನೀವು ಇದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ 50 ಲಕ್ಷದ ತನಕನೂ ಹಾಕ್ಬೋದು. ನಿಮಗೆ ಇದರಲ್ಲಿ 50% ಅಷ್ಟು ಗೌರ್ಮೆಂಟ್ ಅವರು ಸಬ್ಸಿಡಿನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಮದು 10 ಲಕ್ಷ ಇದೆ ಅಂದರೆ 5 ಲಕ್ಷ ಸಬ್ಸಿಡಿನ ಗೌರ್ಮೆಂಟ್ ಅವರು ಕೊಡ್ತಾರೆ. ಈ ಉಳಿದ 5 ಲಕ್ಷನ ನೀವೇ ನಿಮ್ಮ ಕೈಯಾರೆ ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನೀವು 50 ಲಕ್ಷ ತನಕನೂ ಪ್ರಾಜೆಕ್ಟ್ ಕಾಸ್ಟ್ನ ಮಾಡ್ಬೋದು. ಅಂದರೆ ನೀವು 50 ಲಕ್ಷಕ್ಕೆ ಏನಾದರೂ ಲೋನಿಗೆ ಹಾಕಿದ್ರೆ 25 ಲಕ್ಷ ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ. ಇನ್ನು 25 ಲಕ್ಷ ನೀವೇ ಹಾಕ್ಬೋದು. 25 ಲಕ್ಷ ಸಬ್ಸಿಡಿ ಅಂದರೆ ಯೋಚನೆ ಮಾಡಿ ಇದು ಎಂಥ ದೊಡ್ಡ ಸ್ಕೀಮ್ ಅಂತ. ಗೌರ್ಮೆಂಟು ಈ ರೀತಿಯಾದಂಥ ಬೆನಿಫಿಟ್ ಪದೇ ಪದೇ ಯಾವುದೇ ಸ್ಕೀಮಲ್ಲಿ ಕೊಡೋದಿಲ್ಲ. ಸೊ ಕೊಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು ಸಬ್ಸಿಡಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ, ಬ್ಯಾಂಕ್ ಪ್ರೋಸೆಸ್ ಮೂಲಕ ರಿಲೀಸ್ ಆಗುತ್ತೆ ಮತ್ತು ಸ್ಟೇಜ್ ವೈಸ್ ಈ ಸಬ್ಸಿಡಿ ರಿಲೀಸ್ ಆಗುತ್ತೆ. ಅಂದರೆ ನೀವು ಪ್ರಾಜೆಕ್ಟ್ ಸರಿಯಾಗಿ ಮಾಡ್ತಾ ಇದ್ದೀರೋ ಇಲ್ವೋ ಅನ್ನೋದನ್ನು ಅವರು ವೆರಿಫೈ ಮಾಡ್ತಾರೆ. ಅದಾದಮೇಲೆ ಸಬ್ಸಿಡಿಯನ್ನು ರಿಲೀಸ್ ಮಾಡ್ತಾರೆ. ಕೆಲವೊಬ್ರು ಹೇಗೆ ನಾವು ಮಾಡ್ತೀವಿ, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಸಬ್ಸಿಡಿನ ತೊಗೊಂಡು ಕುತ್ಕೊಂಡ್ಬಿಡ್ತಾರೆ. ಸುಮ್ಮನೆ ನಾವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹಣವನ್ನು ತಗೊಳ್ಳೋದಕ್ಕೋಸ್ಕರ ಮಾಡ್ತಾರಲ್ಲ ಅಂಥವ್ರಿಗೆ ಸಿಗಲ್ಲ. ನೀವು ಪ್ರಾಜೆಕ್ಟ್ನ ಸರಿಯಾಗಿ ನಡೆಸ್ತಾ ಇದ್ದೀರಂತ ಗೊತ್ತಾದ ಮೇಲೆ ಅದನ್ನು ಅವರು ವೆರಿಫೈ ಮಾಡಿದ್ಮೇಲೆ ಸಬ್ಸಿಡಿಯನ್ನು ರಿಲೀಸ್ ಮಾಡ್ತಾರೆ ಮತ್ತು ಅದು ಸ್ಟೇಜ್ ವೈಸ್ ಇರುತ್ತೆ. ಈ ಯೋಜನೆ ಅಡಿಯಲ್ಲಿ ನೀವು ಹಲವಾರು ರೀತಿಯ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದರೆ ಕುರಿ ಸಾಕಾಣಿಕೆಯನ್ನು ಮಾಡ್ಬೋದು, ಹಾಡು ಸಾಕಾಣಿಕೆಯನ್ನು ಮಾಡ್ಬೋದು, ಹಾಗೆ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆಯನ್ನು ಮಾಡ್ಬೋದು. ಇದರ ಜೊತೆಗೆ ಫಾಡರ್ ಡೆವಲಪ್ಮೆಂಟ್, ಫೀಡ್ ಯೂನಿಟ್ ಸೆಟಪ್ ಮತ್ತು ಬ್ರೀಡಿಂಗ್ ಫಾರ್ಮ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಆಲ್ಮೋಸ್ಟ್ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಅಂದರೆ ನೀವು ಏನು ಅನಿಮಲ್ಸ್ಗೆ ರಿಲೇಟೆಡ್ ಎಲ್ಲ ಆ್ಯಕ್ಟಿವಿಟೀಸ್ ಬಿಸ್ನೆಸ್ಸನ್ನು ಇದರಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನು ನಾವು ಇದರಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋಣ. ನಿಮಗೆ 18 ಇಯರ್ಸ್ ಆಗಿದ್ದರೆ ಸಾಕು. ಈ ಯೋಜನೆಗೆ ರೈತರು, ಯುವಕರು, ಮಹಿಳೆಯರು, ಹಾಗೆ ಹೆಲ್ಪ್ ಗ್ರೂಪ್ಸ್, ಸ್ಟಾರ್ಟಪ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು. ನಿಮ್ಮ ವಯಸ್ಸು ಜಸ್ಟ್ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಸಾಕು. ಕೆಲವೊಂದು ಸ್ಕೀಮ್ಸಲ್ಲಿ ಹೇಗಿರುತ್ತೆ, ಮಹಿಳೆಯರಿಗಷ್ಟೇ ಕೊಡ್ತಾರೆ, ಸೊ SC STದವ್ರಿಗೆ ಅಷ್ಟೇ ಕೊಡ್ತಾರೆ. ಈ ಸ್ಕೀಮಲ್ಲಿ ಹಾಗಲ್ಲ, ಎಲ್ಲರೂ ಪುರುಷರು ಕೂಡ ಅಪ್ಲೈ ಮಾಡ್ಬೋದು, ಯುವಕರು ಕೂಡ ಅಪ್ಲೈ ಮಾಡ್ಬೋದು. SC ST ಜೊತೆಗೆ ನಾರ್ಮಲ್ ಕ್ಯಾಟಗರಿ, ಜನರಲ್ ಕ್ಯಾಟಗರಿದವ್ರಿಗೂ ಕೂಡ ಇದರಲ್ಲಿ ಸಬ್ಸಿಡಿಯನ್ನು ಸಿಗುತ್ತೆ. ನಿಮಗೆ ಜಸ್ಟ್ ಏನು ಬೇಕಪ್ಪ ಅಂತಂದರೆ ನಿಮಗೆ ಸ್ವಲ್ಪ ಜಾಗ ಇರಬೇಕು ಅಥವಾ ಶೆಡ್ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ಲೈಫ್ ಸ್ಟಾಕ್ ಫಾರ್ಮಿಂಗ್ ಮಾಡಲು ಸ್ಪೇಸ್ ತುಂಬಾ ಬೇಕಾಗುತ್ತೆ. ಅದರಿಂದ ನಿಮ್ಮ ಹತ್ರ ಸ್ವಲ್ಪ ಜಾಗ ಇರಬೇಕು. ಶೆಡ್ ಇದ್ದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಈ NLM ಸ್ಕೀಮ್ಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಹಾಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಇದರಲ್ಲಿ ಈ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಬಿಸ್ನೆಸ್ ಹೇಗೆ ಇರಬೇಕು, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಪ್ರಾಫಿಟ್ ಎಷ್ಟು ಅನ್ನೋದನ್ನು ಇದರಲ್ಲಿ ಕ್ಲಿಯರ್ ಆಗಿ ತೋರಿಸ್ಬೇಕಾಗತ್ತೆ. ಎಷ್ಟು ಜನ ಅಂತಾರೆ ನಮ್ಮದು ರಿಜೆಕ್ಟ್ ಆಗಿಬಿಡ್ತು ಲೋನ್ ಅಂತ. ಯಾಕೆ ಅಂದರೆ ಮೇಯ್ನ್ ರಿಜೆಕ್ಟ್ ಆಗೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕರೆಕ್ಟ್ ಇಲ್ಲ ಅಂದರೆ ಆಲ್ಮೋಸ್ಟ್ 90% ಲೋನ್ ರಿಜೆಕ್ಟ್ ಆಗೋದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೇ. ಏನು ಮಾಡ್ತಾರೆ ಜನ ಅಂದರೆ ಪ್ರಾಫಿಟ್
ಏನು ತೋರಿಸ್ಬೇಕು ಅಂತೇಳಿ ಎಷ್ಟು ಜಾಸ್ತಿ ತೋರಿಸ್ಬಿಡ್ತಾರೆ. ಅದರಿಂದ ನಿಮ್ಮ ಎಷ್ಟು ನಿಮ್ಮ ಲೋನ್ ರಿಜೆಕ್ಟ್ ಆಗ್ಬೋದು. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಈಗ ಇದರ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತಿಳ್ಕೊಂಡಿದ್ದಾಯಿತು. ಈಗ ಅಪ್ಲೈ ಮಾಡೋ ಪ್ರೋಸೆಸ್ ಬಗ್ಗೆ ನೋಡೋಣ. ಅಪ್ಲೈ ಮಾಡೋ ಪ್ರೋಸೆಸ್ ಕೂಡ ತುಂಬಾ ಈಸಿ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ನಾವು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಆ ವೆಬ್ಸೈಟಲ್ಲಿ ಹೋಗಿ ನೀವು ಅಲ್ಲಿ ಅಪ್ಲೈ ಮಾಡೋದಕ್ಕೆ ಫಸ್ಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ನಂತರ ಲಾಗಿನ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಅದಾದಮೇಲೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮಗೆ ಏನೇನು ನಾನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ, ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆದಮೇಲೆ ಅಪ್ರೂವಲ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲು ಅವರು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಅಪ್ರೂವಲ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇದರ ಅಪ್ಲಿಕೇಶನ್ ಪ್ರೋಸೆಸ್ ತುಂಬಾ ಈಸಿ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾವು ವೆಬ್ಸೈಟ್ನ ಹಾಕಿರ್ತೀವಿ, ನೀವು ಅಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದು. ಇದರಲ್ಲಿ ಲೋನ್ ಪ್ರೋಸೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ನೋಡಿ ಲೋನ್ ಪ್ರೋಸೆಸ್ನ ಕಂಟಿನ್ಯೂ ಮಾಡುತ್ತೆ. ಹೇಗೆ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ರಿಯಲಿಸ್ಟಿಕ್ ಆಗಿರಬೇಕು. ನಾನು ನಿಮಗೆ ಮೊದಲೇ ಹೇಳಿದೆ, ನಿಮ್ಮ ಲೋನ್ ರಿಜೆಕ್ಟ್ ಆಗೋದಕ್ಕೆ ಮೇನ್ ರೀಸನ್ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್. ಸೊ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರಿಯಲಿಸ್ಟಿಕ್ ಆಗಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಫೇಕ್ ಏಜೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಯಾರ್ಯಾರಿಗೂ ಇಷ್ಟು ಅಮೌಂಟ್ ಕೊಟ್ಟರೆ ನಾವು ಈ ಸ್ಕೀಮ್ನಲ್ಲಿ ನಿಮಗೆ ಇಷ್ಟು ಲಕ್ಷನ ಕೊಡಿಸ್ತೀವಿ, ಸಬ್ಸಿಡಿ ಕೊಡಿಸ್ತೀವಿ ಅಂತಾರೆ. ಸೊ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾವುದೇ ರೀತಿಯಾದಂಥ ಏಜೆಂಟ್ಸ್ ಇರೋದಿಲ್ಲ. ಸೊ ನೀವು ಅಫಿಷಿಯಲ್ ವೆಬ್ಸೈಟ್ ಥ್ರೂನೇ ಅಪ್ಲೈ ಮಾಡಿ, ಬ್ಯಾಂಕ್ಗಳಿಗೆ ಹೋಗಿ ನೀವು ಅವರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿಯಾದಂಥ ಏಜೆಂಟ್ಸ್ಗೆ ನೀವು ಅಮೌಂಟನ್ನು ಕೊಡಬೇಡಿ. ಯಾವುದೇ ಗೌರ್ಮೆಂಟ್ ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ನಿಮಗೆ ಸಬ್ಸಿಡಿ ಲೋನ್ನ ನೀವು ತಗೋತಾ ಇದ್ದೀರಿ ಅಂದರೆ ಯಾವುದೇ ಏಜೆಂಟ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಜನ ಏನು ಮಾಡ್ತಾರೆ, ನಾವು ಕೊಡಿಸ್ತೀವಿ, ನೀವು ನಮ್ಗೆ ಇಷ್ಟನ್ನು ಕೊಡಿ, ಇಷ್ಟು ಅಮೌಂಟ್ ಮೇನ್ ಕಟ್ಟಬೇಕಾಗುತ್ತೆ ಅಂತಾರೆ. ಸೊ ಅಂಥವ್ರಿಗೆ ನೀವು ಹಣವನ್ನು ಕೊಡೋಕ್ಕೆ ಹೋಗಬೇಡಿ. ತುಂಬ ದೊಡ್ಡ ಅಮೌಂಟ್ ಇದೆ, 25 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟ್ ಅಂತೇಳಿ ಕೆಲವೊಬ್ಬರು ಏಜೆಂಟ್ಸು ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಅಂಥವ್ರನ್ನ ನೀವು ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇನ್ನೊಂದು ನಿಮಗೆ ನನ್ನ ಕಡೆಯಿಂದ ಸಲಹೆ ಏನಪ್ಪ ಅಂತಂದರೆ, ಫಸ್ಟ್ ಸ್ಮಾಲ್ ಕೇಸಲ್ಲಿ ಸ್ಟಾರ್ಟ್ ಮಾಡಿ, ನಂತರ ಸ್ಲೋಲಿ ಅದನ್ನು ಎಕ್ಸ್ಪೆಂಡ್ ಮಾಡಿ. ಮೊದಲು ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಬಂದ ಮೇಲೆ ನೀವು ಅದನ್ನು ಎಕ್ಸ್ಪೆಂಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಟ್ರೈನಿಂಗ್ ತೊಗೊಂಡ್ರೆ ಅಂತೂ ಇನ್ನೂ ತುಂಬಾ ಒಳ್ಳೆಯದು. ನಾವು ಸ್ಟಾರ್ಟ್ ಮಾಡ್ತೀವಿ, ಹೇಗೋ ಮಾಡ್ತೀವಿ ಅಂತೇಳಿ ನೀವು 25 ಲಕ್ಷ ಸಬ್ಸಿಡಿ ಸಿಗುತ್ತೆ, ಏನಾಗೋದಿದೆ ಅಂತೇಳಿ ಮಾಡೋಕ್ಕೆ ಹೋದರೆ ನೀವು ಇನ್ನೂ 25 ಲಕ್ಷನ ನಿಮ್ಮ ಕೈಯಾರ ಹಾಕಿರ್ತೀವಿ. ಅದ್ರ ಬಗ್ಗೆನೂ ಕೂಡ ನಿಮಗೆ ಗಮನ ಇರಲಿ. ಸೊ ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಕಮ್ಮಿ ಸಿಕ್ಕಿದ್ರೂ ಪರವಾಗಿಲ್ಲ, ಮುಂದೆ ಅದನ್ನು ಎಕ್ಸ್ಪೆಂಡ್ ಮಾಡೋಕ್ಕೂ ನಿಮಗೆ ಮತ್ತೆ ಗೌರ್ಮೆಂಟಿಂದ ಕೂಡ ಲೋನ್ ಸಿಗುತ್ತೆ. ಸೊ ಸ್ಮಾಲ್ ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ, ನಂತರ ನಿಮಗೆ ಎಕ್ಸ್ಪೀರಿಯೆನ್ಸ್ ಬರ್ತಾ ಅದನ್ನು ಎಕ್ಸ್ಪೆಂಡ್ ಮಾಡಿ. ನೀವೇನಾದರೂ ಸಣ್ಣ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದರೆ ನಿಮಗೆ ಲೋನ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ನಾನು ನಿಮಗೆ ಮೊದಲೇ ಹೇಳಿದೆ, ರಿಪೋರ್ಟಲ್ಲಿ ನೀವು ಏನು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತೀರೋ ಅದ್ರ ಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ. ಸೊ ನೀವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಟ್ಟಾರೆ ಹೇಳೋದಾದರೆ, ಈ NLM ಸ್ಕೀಮ್ ಅನ್ನೋದು ತುಂಬ ಒಂದು ಒಳ್ಳೆಯ ಆಪರ್ಚುನಿಟಿ, ರೈತರಿಗೆ, ಯುವಕರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ಆಪರ್ಚುನಿಟಿ. ನಾನು ನಿಮಗೆ ಮೊದಲೇ ಹೇಳಿದೆ, ತುಂಬ ಜನ ಅಂತಾರೆ ಸ್ಕೀಮ್ಸ್ ಎಲ್ಲ ಫೇಕ್ ಇರುತ್ತೆ, ನಾನು ಹಾಕಿದ್ದೆ ಅಪ್ಲಿಕೇಶನ್, ಅಮೌಂಟ್ ನಮಗೆ ಬರಲಿಲ್ಲ ಅಂತ. ನಾನು ಹೇಳಿದ್ನಲ್ಲ, ಹಾಗೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇರಬೇಕು. ಒಂದರಲ್ಲಿ ಆಧಾರ್ ಕಾರ್ಡಲ್ಲಿ ಒಂದು ಅಡ್ರೆಸ್, ರೇಷನ್ ಕಾರ್ಡಲ್ಲಿ ಒಂದು ಅಡ್ರೆಸ್, ಈ ರೀತಿ ನೀವು ಇಟ್ಕೊಳ್ಳೋಕೆ ಹೋದರೆ, ಈ ರೀತಿ ಡಾಕ್ಯುಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಿದ್ರೆ ಅಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಲ್ಲ. ಇದರಿಂದ ನಿಮಗೆ 50% ಅಷ್ಟು ರಿಜೆಕ್ಟ್ ಆಗೋ ಚಾನ್ಸಸ್ ಇದ್ದರೆ, ಇನ್ನು ನೀವು ಪ್ರಾಜೆಕ್ಟ್ ರಿಪೋರ್ಟ್ ಏನನ್ನು ಸಲ್ಲಿಸ್ತಿರಲ್ಲ ಅದ್ರ ಮೇಲೆ 50% ಅದು ಡಿಪೆಂಡ್ ಆಗುತ್ತೆ. 50% ಅದರಲ್ಲ 90% ನಿಮ್ಮದು ಅದ್ರ ಮೇಲೇ ಇರುತ್ತೆ. ಸೊ ಯಾವಾಗಲೂ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಲಿ, ಕ್ಲಿಯರ್ ಆಗಿರಲಿ. ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಸೇಮ್ ಇರಬೇಕು. ಇದೊಂದು ಮೇನ್ ಥಿಂಗ್. ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಒಂದು ಮೇನ್ ಥಿಂಗ್. ಮತ್ತು ಏನಪ್ಪ ಅಂದರೆ, ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಫಾಲೋ ಅಪ್ ಮಾಡಿ. ಬ್ಯಾಂಕ್ದವ್ರಿಗೆ ಹೋಗಿ ವಿಚಾರಿಸ್ತಾನೆ ಇರಿ. ಹಾಕಿದ್ವಿ ಬರಲಿಲ್ಲ ಅಂತ ಬಿಡಬೇಡಿ, ಫಾಲೋ ಅಪ್ ಮಾಡ್ತಾ ಇರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್, ಸಬ್ಸಿಡಿ ವಿಡಿಯೋಸ್ಗಾಗಿ ಅಥವಾ ಬೇರೆ ರೀತಿ ಯಾವುದಾದ್ರು ಗೌರ್ಮೆಂಟ್ ಬೆನಿಫಿಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಅಷ್ಟೇ ಬರೋದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.